ಸೊ ಹೆಲೋ ಗೈಸ್, ಇವತ್ತು ಬೆಳಗ್ಗೆ ನಾನು ನಮ್ಮ ಮನೆ ರೆಡಿ ಆಗಿಬಿಟ್ಟು ನಾವು ಹೋಗಬೇಕಿತ್ತು KMC ರಿಜಿಸ್ಟ್ರೇಷನ್. ಯಾಕಂದರೆ ನಮ್ಮ ಮನೆದು ಎಕ್ಸಾಮಿಷನ್ ಫುಲ್ ಆಗಿದೆ. ಸೊ ನಾವೀಗ KMC ರಿಜಿಸ್ಟ್ರೇಷನ್ ಹೋಗ್ಬಿಟ್ಟು ನಾವು ಮನೆಯೇ ರೆಡಿ ಆಗಿಬಿಟ್ಟಿದ್ದೆ, ನಾನು ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ನಾವು ಗಾಡಿ ತೆಗ್ದುಬಿಟ್ಟು ಈಗ ಹೋಗ್ತಾಯಿದ್ದೀವಿ ಒಂದಾವೆ. ಸೊ ಗಾಡಿ ತೆಗ್ದುಬಿಟ್ಟಿದ್ದೀನಿ, ಈಗ ಹೋಗೋಣ. ಸೊ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂದ್ರೆ KMC ರಿಜಿಸ್ಟ್ರೇಷನ್ ಮಾಡಬೇಕು, ಬೆಂಗಳೂರು ಗಾಂಧಿನಗರ್. ಸೊ ಗೈಸ್ ಅಪಾಯಿಂಟ್ಮೆಂಟ್ ಏನೋ ತೊಗೊಂಡಿಲ್ಲ, ನೋಡೋದು ಏನಾಗುತ್ತೆ ಏನಿಲ್ಲ. ಸೊ ಗಾಡಿ ತೊಗೊಂಡು ಆಚೆ ಬಂದುಬಿಟ್ಟಿದ್ದೀನಿ. ಸೊ ಅಂದಾಗೆ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ. ಸೊ ಇವತ್ತು ಟ್ರಾಫಿಕ್ನ ಫುಲ್ ಇದೆ. ಇವತ್ತು ರಾಮ ಜನ್ಮಭೂಮಿ ಸೆಕೆಂಡ್ ಡೇ, ಯಾಕಂದರೆ 22ಗೆ ಓಪನಿಂಗ್ ಐತೆ. ಇವತ್ತು ನಾವು ಹೋಗ್ತಾಯಿದ್ವಿ 23rd. ಸೊ ಇವತ್ತು ಟ್ರಾಫಿಕ್ ಆಲ್ಮೋಸ್ಟ್ ಓಕೆ, ಯಾಕಂದರೆ ನೆನ್ನೆ ತುಂಬ ಟ್ರಾಫಿಕ್ ಇತ್ತು. ಸೊ ಈಗ ನಾವು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕ್ರಾಸ್ ಆಗ್ತಾಯಿದ್ದೀನಿ ಗೈಸ್. ಸೊ ನೋಡೋಣ, ಯಾಕಂದರೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ. ಇವತ್ತು ನಮ್ಮ ಮನೆಗೇನು ಬೇರೆ ರಜಾ ಕೊಡಿಸಿದ್ದೀನಿ, ನಾನು ರಜಾ ತೊಗೊಂಡಿದ್ದೀನಿ. ಬಟ್ಟು ಇವತ್ತು ಕೆಲಸ ಆಗಿಲ್ಲ ಅಂದರೆ ಮೋಸ್ಟ್ಲಿ ಅವರೇ ಡ್ಯೂಟಿಗೆ ಹೋಗ್ತಾರೆ, ಯಾಕಂದ್ರೆ ನಂದು ರಜಾ ಇದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ ಏನಿಲ್ಲ. ಸೊ ನಮ್ಮ ಮನೆ ತುಂಬ ಎಕ್ಸೈಟೆಡ್ ಆಗಿ ಕೂತಿದ್ದಾರೆ, ಯಾಕಂದರೆ ಇವತ್ತು ರಿಜಿಸ್ಟ್ರೇಷನ್ KMC ಮಾಡಬೇಕು ಅಂತ. ನೋಡೋಣ ಒಂದಾಗ ಏನಾಗುತ್ತೆ ಗೈಸ್. ಸೊ ಗೈಸ್ ಇವತ್ತು ಇಲ್ಲಿ ಬಂದಮೇಲೆ ಏನಾಯಿತು ಅಂದರೆ ಇಲ್ಲಿ ಟೋಕನ್ ಕ್ಯೂಟಿ ಸಿಸ್ಟಮ್ ಅಂತ ಆಲ್ರೆಡಿ 150 ಮೆಂಬರ್ಸ್ ವೇಟಿಂಗಲ್ಲಿ ಇದೆ. ಅದಕ್ಕೆ ನಾವು ಜ್ಯೂಸ್ ಕುಡಿದ್ಬಿಟ್ಟು ವಾಪಸ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿವಿ. ಸೊ ಮನೆಗೆ ಹೋಗಿ ಅಡುಗೆ ಮಾಡಿಬಿಟ್ಟು ನೋಡೋಣ. ಸೊ ಗೈಸ್ ಇವತ್ತದ ನಂದು ಅಡುಗೆ ಆಯಿತು ನೋಡಿ, ಅಡುಗೆ ಆಯಿತು. ಈಗ ರೈಸ್ ಆಗ್ತಾಯಿದೆ, ಅದು ಸಾಂಬಾರು ಏನೇನೋ ಮಾಡಿದ್ದೀನಿ ಇವತ್ತು. ಸೊ ಅಡುಗೆ ಆಮೇಲೆ ತೊಗೊಂಡೋಗಿ ನಾನು ಮನೆಗೆ ಕೊಡೋಣ, ಯಾಕೆ ಡ್ಯೂಟಿಗೆ ಹೋಗಿದ್ದಾರೆ, ನಾನು ಡ್ಯೂಟಿಗೆ ಡ್ರಾಪ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ನೋಡಿ ನಮಗೆ ಕಿಚನ್ ಹಿಂಗೆ ಇದೆ. ಸೊ ಗೈಸ್ ಈಗ ನಂದು ಅಡುಗೆ ಆಯಿತು. ಸೊ ಈಗ ಗೀಜರ್ ಆಲ್ರೆಡಿ ಆನ್ ಮಾಡಿದ್ದೀನಿ. ಸೊ 10 ಮಿನಿಟ್ಸ್ ಅಂದರೆ ಸ್ನಾನ ಮಾಡೋಣ. ಸ್ನಾನ ಮಾಡಿದ್ಮೇಲೆ ನಾನು ಅವನಿಗೆ ತೊಗೊಂಡಿದ್ದು ಟಿಫಿನ್ ಕೊಡ್ತೀನಿ. ಟಿಫಿನ್ ಆದಮೇಲೆ ಈಗ ಟೈಮ್ ಆಲ್ರೆಡಿ 5 o'clock ಆಗ್ತಾಯಿದೆ. ಸೊ ಆ್ಯಕ್ಚುಲಿ 2 o'clock ತೊಗೊಂಡೋಗಿ ಟಿಫಿನ್ ಕೊಡಬೇಕಿತ್ತು ನೋಡಿ, 5 o'clock ಕೊಡ್ತಾಯಿದ್ದೀನಿ. ಯಾವ ಥರ ನಾನು ಅಡುಗೆ ಮಾಡಿದ್ದೀನಿ ಇವತ್ತು. ಸೊ ಬನ್ನಿ ಬೇಗ ಸ್ನಾನ ಮಾಡೋಣ, ಸ್ನಾನ ಮಾಡಿದ್ಮೇಲೆ ಮೀಟ್ ಆಗೋಣ. ಸೊ ಸ್ನಾನ ಮಾಡಿ ಊಟ ಮಾಡ್ಕೊಂಡು ನಾನು ಅವನಿಗೆ ತೊಗೊಂಡು ಬಾಕ್ಸ್ ಕೊಡ್ತೀನಿ, ತೊಗೊಂಡಾಗ ಮಾತಾಡೋಣ ಗೈಸ್. लंच बॉक्स चाहिए सर, अभी मैं फटाफट चल रहा हूँ स्टेट का नीचे, और मैं दोनों गाड़ी का की लेके आ गया. तो देखते हैं कौन सा गाड़ी लेके जाएंगे. मुझे तो स्कूटी में लेके जाऊँगा. ये है मेरा स्कूटी, गैस पार्किंग में देख सकते हो इतना सारा गाड़ी है, बट ये मेरा है. इधर रख दिया लंच बॉक्स, और ये मेरा बाइक भी है गैस, यहाँ देख सकते हो. ಸೊ ಗೈಸ್ ಅವನಿಗೆ ಟಿಫಿನ್ ಕೊಟ್ಬಿಟ್ಟಿದ್ದೀನಿ, ಈಗ ಕೊಟ್ಟು ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ मैं लंच बॉक्स लेके आ गया. ये मेरा घर भी, तो अभी मुझे डोर ओपन करना है, ये देखो हमारा डोर. ಸೊ ಗೈಸ್ ನಮ್ಮ ಮನೆಗೆ ಊಟ ಕೊಟ್ಬಿಟ್ಟು ಫೈನಲಿ ಮನೆಗೆ ಬಂದುಬಿಟ್ಟಿದ್ದೀನಿ. ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. मैंने क्या चाहते हुए पूजा करके गया था. अभी देखो अभी भी हमारा दिया जल रहा है. ये है हमारा पूजा घर. कैसे लग रहा है प्लीज़ लाइक कमेंट कर देना. सो गैस अभी ऑलमोस्ट 8 o'clock हो गया, और मैं वहीं को लंच दे के आया था. तो लंच में लेट में दिया, और अभी 8 o'clock होने वाला, तो मैं जाऊँगा अभी वहीं को जाकर पीक करके लेके आता हूँ. तो मैं सो ही गया था, तो चलो अभी जाएंगे वहीं को जाके पिक करके लेके आते हैं. सो गैस अभी 8 o'clock हो गया, और लग रहा है जैसे रात तक को 12 बज गए, क्योंकि इतना अंधेरा है गैस, और इतना ठंडे भी लग रहा है. तो मैं सोचा कार लेके क्यों ना आ जाओ, तो कार लेके जाके उधर पार्क करके बाइक लेके आएंगे. सो गैस मैं और मेरा वानी अभी घर पे आ रहा है, और आते हुए मेरा वानी कैसे क्यूट का जैसे दिख रहा है. तो मैं उसको भी ब्लॉगिंग करने के लिए मेरा फ़ोन दे दिया. तो वो मुझे बोल रही मुझे ब्लॉगिंग नहीं है. तो मैं बोला ब्लॉगिंग करो, ब्लॉगिंग करना सीखना है ना, क्योंकि हम लोग अभी यूट्यूबर बनने वाले हैं बोल के. तो मेरा वानी भी ब्लॉग कर रही है, और देखो कितना हंस रही है यार, कितना हंस रही है. मतलब उसको ब्लॉग करने से ज़्यादा हंसना भी आ रहा है, इतना स्माइल कर रही है ना. ಸೊ ನಾವು ಆಲ್ರೆಡಿ ಮನೆ ಹತ್ರ ಬಂದಿದ್ದೀವಿ. ಸೊ ಗೈಸ್ ಏನು ಗೊತ್ತಾ, ನಮ್ಮ ಹತ್ರ ತುಂಬ ಕಾಮೆಂಟ್ ಬರ್ತದೆ, ಯಾಕೆ ನೀವು ಹಿಂದಿ ಮತ್ತು ಕನ್ನಡದಲ್ಲಿ ಮಾತಾಡ್ತೀರಾ ಅಂದ್ರೆ, ಯಾಕಂದ್ರೆ ನನಗೆ ಹಿಂದಿ ಕನ್ನಡ ತುಂಬ ಕಂಫರ್ಟಬಲ್ ಆಗುತ್ತೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಎಲ್ಲರೂ ಒಂದೇ ಲ್ಯಾಂಗ್ವೇಜಲ್ಲಿ ಬ್ಲಾಗ್ ಮಾಡ್ತಾರೆ. ಸೊ ನಾನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬ್ಲಾಗ್ ಮಾಡೋಣ ಅಂತ. ಸೊ ಫೈನಲಿ ನಾವು ಮನೆ ಹತ್ರ ರೀಚ್ ಆಗಿದ್ದೀನಿ ನೋಡಿ. ನಾನು ಪಾರ್ಕಿಂಗ್ ಹತ್ರನೇ ಗಾಡಿ ತೊಗೊಂಡು ಬಂದುಬಿಟ್ಟು ಆಲ್ರೆಡಿ ಮನೆ ಒಳಗಡೆ. ಸೊ ನಮ್ಮ ಮನೆ ಈಗ ನನ್ನ ಗಾಡಿ ಪಾರ್ಕ್ ಮಾಡಬೇಕು. ನಮ್ಮ ಮನೆ ನೋಡಿ ಹಿಂಗೆ ನನಗೆ ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ಗೈಸ್ ಆಲ್ರೆಡಿ ನಾವು ಮನೆ ಹತ್ರ ಬಂದುಬಿಟ್ಟಿದ್ದೀನಿ. ಈಗ ನಮ್ಮ ಮನೆ ನನಗೆ ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ನಾನು ಗಾಡಿ ಪಾರ್ಕ್ ಮಾಡ್ತಾಯಿದ್ದೆ, ನಮ್ಮ ಮನೆ ನೋಡ್ತಾ ಇದ್ದಾರೆ. ಯಾಕಂದರೆ ಪಾರ್ಕಿಂಗ್ ಏನು ಗೊತ್ತಾ, ಇಲ್ಲ ನಮ್ಮದು ಮಲ್ಟಿಪಲ್ ಪಾರ್ಕಿಂಗ್ ಇದೆ, ತುಂಬ ಜನ ಎಲ್ಲರೂ ಪಾರ್ಕ್ ಮಾಡ್ತಾರೆ. ಸೊ ಈಗ ನನಗೆ ಅಡ್ಜಸ್ಟ್ ಮಾಡಿಬಿಟ್ಟು ಒಳಗಡೆ ಆಗ್ತಾಯಿದೆ. ನಮ್ಮ ಮನೆ ನಗ್ತಾ ಇದ್ದಾರೆ, ಏನೋ ನೀನು ಗಾಡಿ ಹಿಂಗೆ ಪಾರ್ಕ್ ಮಾಡ್ತಾಯಿದ್ದೀರಾ ಅಂದರೆ, ಇದನ್ನು ಗಾಡಿ ಬಂದು ನಮ್ಮ ಮನೆಗೆ, ನಂದು ಬೈಕ್ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಲ್ಯಾಕ್ ಕಲರ್ F-Jet, ಅದು ನಂದು. ಇದು ಈ ಸ್ಕೂಟಿ ಆಗ್ತಾಯಿದೆ ನಮ್ಮ ಮನೆದು ಗೈಸ್. ಸೊ ಫೈನಲಿ ಪಾರ್ಕಿಂಗ್ ಐತೆ, ಪಾರ್ಕಿಂಗ್ ಮಾಡಿಬಿಟ್ಟು ಈಗ ನಾವು ಮೇಲೆ ಹೋಗ್ತಾ ಇದ್ದೀನಿ. ಯಾಕೆ ನಮ್ಮ ಮನೆಗೆ ಆಗಲೇ ಹೇಳಿದ್ದೀನಿ, ಮನೆಗೆ ಹೋದ ತಕ್ಷಣ ನನಗೆ ಜ್ಯೂಸ್ ಮಾಡಿಕೊಡ್ಬೇಕು. ನೋಡಿ ಇವತ್ತು ಏನು ಜ್ಯೂಸ್ ಕೊಟ್ಟಿದ್ದಾರೆ, ತುಂಬ ಸ್ಪೆಷಲ್ ಜ್ಯೂಸು. ಸೊ ಇದು ಏನು ಜ್ಯೂಸ್ ನೀವು ಕಾಮೆಂಟಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಬೇಕು ಏನು ಜ್ಯೂಸ್ ಅಂತ. ಸೊ ನಮ್ಮ ಮನೆಯೂ ಬರ್ತಾಯಿದ್ದಾರೆ ಐಸ್ ಕ್ರೀಮ್ ತೊಗೊಂಡು ನೋಡಿ. ಈವ್ನಿಂಗ್ ಪಾರ್ಟಿ ಅಲ್ಲ, ಮತ್ತು ಲೆಸನ್ ಹಿಂಗಿದಾಗ ಅರ್ಧ ತಗೋ ಒಂಚೂರು.
ಸೊ ಗೈಸ್ ನಮ್ಮ ಮನೆ ಆ್ಯಕ್ಚುಲಿ ಲೆಸ್ಸಿ ಕುಡಿಲ್ಲ, ಆ್ಯಕ್ಚುಲಿ ನಾನು ಕುಡಿತಾ ಇದ್ದೀನಿ ಲೆಸ್ಸಿ. ಸೊ ಇವತ್ತದು ಇಷ್ಟೇ ವಿಡಿಯೋ. ಬಾಯ್, ಗುಡ್ ನೈಟ್. ಸಿಗೋಣ ನಾಳೆ ಬೇರೆ ಹೊಸ ವೀಡಿಯೋಗೆ. ಬಾಯ್, ಗುಡ್ ನೈಟ್.